ಲವ್ ಜಿಹಾದ್ ಇದು ಭಾಳ ದೊಡ್ಡ, ಇಡೀ ದೇಶದಲ್ಲಿ ಅಲ್ಲ, ಅಷ್ಟೇ ಅಲ್ಲ ಜಗತ್ತಿನಲ್ಲೇ ದೊಡ್ಡ ಒಂದು ವೈರಸ್ ರೀತಿಯ ಹರಡ್ತಾ ಇದೆ. ಕರ್ನಾಟಕದಲ್ಲಿ ನಾವು 2 ವರ್ಷದ ಹಿಂದೆ ಸಹಾಯವಾಣಿ ಹೆಲ್ಪ್ಲೈನ್ ಓನ್ಲಿ ಫಾರ್ ಲವ್ ಜಿಹಾದ್ ಡಿಕ್ಲೇರ್ ಮಾಡಿದ್ದೀವಿ. 2 ವರ್ಷದಲ್ಲಿ 8,000 ಕಾಲ್ಗಳು ಬಂದಿದ್ದಾವೆ. 8,000 ಕಾಲ್ಗಳು ಅಂದರೆ ನೀವು ಎಷ್ಟು ವ್ಯಾಪಕವಾಗಿದೆ ಅಂತನ್ನುವಂಥದ್ದು ಇದ್ರ ಮೇಲೆ ಗೊತ್ತಾಗುತ್ತೆ. ನಮ್ಮ ಮಗಳು ಹೋದ್ಲು, ನಮ್ಮ ತಂಗಿ ಹೋದ್ಲು, ನಮ್ಮ ಅಕ್ಕ ಹೋದ್ಲು, ಪಕ್ಕದ ಮನೆಯವಳು ಹೋದ್ಲು, ಹೀಗೆ ನಿರಂತರ ಕಾಲ್ಗಳು ಬರ್ತಾ ಇರುವಂಥ ಈ ಲವ್ ಜಿಹಾದನ್ನು ತಡೆಯೋಗೋಸ್ಕರನೇ ನಾವು ನಿರಂತರ ಹೋರಾಟವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀವಿ. ಕಳೆದ 20 ವರ್ಷದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆಯ ಈ 4,800 ವಿದ್ಯಾರ್ಥಿಗಳನ್ನು, ಅಂದರೆ ಯಾರು ಲವ್ ಜಿಹಾದದಲ್ಲಿ ತೊಡಗಿದ್ರೆ ಅವ್ರನ್ನ ವಾಪಸ್ ತರುವಂಥ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿದ್ದೀವಿ. ಈಗ ನಾಳೆ ಜೂನ್ 14ನೇ ತಾರೀಕು ಭಾನುವಾರ ಹುಬ್ಬಳ್ಳಿಯಲ್ಲಿ ಇಡೀ ರಾಜ್ಯದ 5,000 ಜನ ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾ ಸಮಾರಂಭ ಓನ್ಲಿ ಫಾರ್ ಲವ್ ಜಿಹಾದದ ವಿರುದ್ಧ ಹೋರಾಟದ ದೃಷ್ಟಿಯಿಂದ ತ್ರಿಶೂಲ ದೀಕ್ಷೆಯನ್ನು ನಾವು ಕೊಡ್ತಾ ಇದ್ದೀವಿ. 5,000 ಮಹಿಳೆಯರದ್ದು ಕೊಡ್ತಾ ಇದ್ದೀವಿ. ಸಾಧ್ವಿ ನಮ್ಮ ಋತಂಬರ ಅವರು ಮತ್ತು ಮಾಧವಿ ಲತಾ ಅವರು, ಹೀಗೆ ಅನೇಕ ಪ್ರತಿಷ್ಠಿತ ಮಹಿಳೆಯರ ಆವತ್ತಿನ ಕಾರ್ಯಕ್ರಮದಲ್ಲಿ ಬರೋರಿದ್ದಾರೆ. ಇದಕ್ಕೆ ನಾವು ಶ್ರೀರಾಮ್ ಸೇನೆ ಸಂಘಟನೆ ಭಾಳ ಗಂಭೀರವಾಗಿ ತಗೊಂಡಿದ್ದೀವಿ. ಈ ಲವ್ ಜಿಹಾದ್ದಿಂದ ಮಾತ್ರ ದೇವೋಭವ ಅನ್ನುವಂಥದ್ದು ಏನು ಒಂದು ನಮ್ಮ ಶ್ರೇಷ್ಠವಾದಂಥ ಆ ಸ್ತ್ರೀಯ ಬಗ್ಗೆ ಒಂದು ಗೌರವ ಇದೆ, ಅದನ್ನೇ ಹಾಳು ಮಾಡ್ತಾ ಇರುವಂಥ ಈ ಲವ್ ಜಿಹಾದ್ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇದು ಒಂದು ತಂತ್ರಗಾರಿಕೆ ಏನಿದೆ, ಇದನ್ನು ತಡೆಯುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಜಿಮ್ನಲ್ಲಿರ್ಬೋದು, ಸ್ಪಾದಲ್ಲಿರ್ಬೋದು, ಪಾರ್ಲರ್ನಲ್ಲಿರ್ಬೋದು, ಪಾರ್ಕ್ನಲ್ಲಿರ್ಬೋದು, ಹಾಸ್ಟೆಲು, PG, ಹೀಗೆ ಅನೇಕ ಅವರು ಸೆಂಟರ್ಗಳಲ್ಲಿ ಇವತ್ತು ನಮ್ಮ ಸ್ಕ್ವಾಡ್ ಮಾಡಿಕೊಂಡು ನಾವೆಲ್ಲ ಕಡೆಗೆ ನಜರವನ್ನಿಟ್ಟಿದ್ದೀವಿ, ಅವ್ರ ಕಣ್ಣಿಟ್ಟಿದ್ದೀವಿ. ಅಲ್ಲಿ ತಡೆಯುವಂಥ ಪ್ರಕ್ರಿಯೆ ಯಶಸ್ವಿಯಾಗಿ ನಡೀತಾ ಇದೆ. ಆದರೂ ಸಾಲದು. ಸರ್ಕಾರ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಕೋರ್ಟು ಕೂಡ ಸಹಕಾರ ಕೊಡ್ತಾ ಇಲ್ಲ. ನೇಹಾ ಹಿರೇಮಠ್ ಕೊಲೆ ಆಗಿ 2 ವರ್ಷ ಆದರೂ ಕೂಡ ಇನ್ನೂವರೆಗೆ ಶಿಕ್ಷೆ ಆಗಿಲ್ಲ. ಅಂದರೆ ಕೋರ್ಟಿನ ಸಿಸ್ಟಮ್ ನೋಡಿ ಹೇಗಿದೆ. ಈ 2 ವರ್ಷದಲ್ಲಿ ಎಷ್ಟು ರೇಪ್ಗಳಾಗಿದ್ದಾವೆ, ಎಷ್ಟು ರೀತಿಯ ಅಪಹರಣಗಳಾಗಿದ್ದಾವೆ ಸ್ತ್ರೀಯರದು. ಅಂದರೆ ಈ ಕಾನೂನಿನ ಭಯ ಇಲ್ಲದೆ ನಿರಂತರವಾಗಿ ನಡೀತಾ ಇರುವಂಥ ಲವ್ ಜಿಹಾದ್ ವಿರುದ್ಧ ಶ್ರೀರಾಮ್ ಸೇನೆ ಸಂಘಟನೆ ಗಂಭೀರವಾಗಿ ತಗೊಂಡಿದ್ದೀವಿ ಅಂತನ್ನುವಂಥದ್ದು.